ಶಿವು ಶಿವು ಮಗ, ಹಣ ಆಸ್ತಿ ಅಂತಸ್ತು ಎಂತ ಮನುಷ್ಯನು ಕೆಟ್ಟವನಾಗಿ ಮಾಡ್ಬಿಡ್ತದೆ ನೋಡು. ನಾನು ಈ ಸ್ಥಿತಿಗೆ ಬರೋದಕ್ಕೆ ನನಗೆ ಇದ್ದೇ ಇಲ್ದಿರೋದೇ ಕಾರಣ. ನನಗೆ ಬೆಟ್ಟೆ ನನ್ನ ಜೀವನನ ಸರ್ವನಾಶ ಮಾಡಿಬಿಡ್ತು. ನನಗೆ ಓದಕ್ಕೆ ಬರೆಯಕ್ಕೆ ಬಂದಿದ್ರೆ ನನಗೆ ಯಾರೂ ಮೋಸ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನಂತೂ ವಿದ್ಯಾವಂತನ ಆಗಲಿಲ್ಲ. ನೀನಾದರೂ ಆಗ್ತೀಯ ಅಂತಿದ್ದೆ. ನಿನಗೂ ಅದ್ರ ಮೇಲೆ ಆಸಕ್ತಿ ಇಲ್ಲ. ಶಿವು ನೋಡು ಶಿವು, ನಂದೊಂದು ಆಸೆ ಇದೆ, ನೆರವೇರಿಸ್ಕೊಡ್ತೀಯಾ? ಅದೇನ್ ಹೇಳಪ್ಪ? ಮಗ, ಇಷ್ಟು ವರ್ಷ ಈ ದೇವಪ್ಪ ನಾಯಕನ ವಂಶ ಹಣವಂತರ ವಂಶ ಆಗಿತ್ತು. ಇನ್ನು ಮುಂದಕ್ಕೆ ವಿದ್ಯಾವಂತರ ವಂಶ ಅಂತ ಸಾಧಿಸ್ಬೇಕು. ಬಾ ಮಗ, ನಾವು ಈ ಊರು ಬಿಟ್ಟು ದೂರ ಹೋಗೋಣ. ಬಾ. ನನ್ನ ಮಗನಾದರೂ ಚೆನ್ನಾಗಿ ಓದಬೇಕು ಅನ್ನೋದೇ ನಮ್ಮಪ್ಪನ ಕೊನೆ ಆಸೆ ಆಗಿತ್ತು. ಸ್ಕೂಲವರು ಅಪ್ಪನೋ ಅಮ್ಮನೋ ಯಾರೊಬ್ರು ಓದಿದ್ರೇ ಸೀಟ್ ಕೊಡೋದು ಅಂತ ಹೇಳ್ತಿದ್ದಾರೆ. ನಾನು ಓದಿಲ್ಲ, ನನ್ನ ಹೆಂಡತಿನೂ ಓದಿಲ್ಲ. ನೀವು ಮನಸ್ಸು ಮಾಡಿದ್ರೆ ನನ್ನ ಮಗನ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ. ನಾಳೆನೇ ಸ್ಕೂಲ್ ಅಡ್ಮಿಷನ್ ಕೊನೆ ದಿನ. ನಿಮ್ಗಾಗಲ್ಲಿ ಕಾಯ್ತಿರ್ತೀನಿ.